ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ರಸ್ ಅನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದು ಹೇಗೆ, ಅಥವಾ ನಮ್ಗೇನಾದ್ರೂ ಪೀರಿಯಡ್ ಪ್ರಾಬ್ಲಮ್ ಇದ್ರೆ PCOD, PCOS ಆ ಥರದ್ದು ಏನಾದರೂ, ಅಥವಾ ಡಿಲೇ ಆಗೋದು ಪೀರಿಯಡ್ ಆ ಥರದ್ದು ಪ್ರಾಬ್ಲಮ್ ಇದ್ರೆ, ಅಥವಾ ಯೂಟ್ರಸ್ ಏನಾದರೂ ಪ್ರಾಬ್ಲಮ್ ಇದ್ರೆ ನಾವು ಎವ್ರಿಡೇ ಈಗ ನಾನು ತೋರಿಸೋ ಕೆಲವೊಂದು ಆಸನಗಳನ್ನು ಮಾಡೋದ್ರಿಂದ ಅದನ್ನು ಕರೆಕ್ಟ್ ಮಾಡ್ಕೊಬಹುದು. ಸೊ ಈ ತರ ಮಲಾಸನದ ಗರ್ಲ್ಯಾಂಡ್ ಪೋಸ್ ಅಲ್ಲಿ ನಾವು ಯಾವುದೇ ವೇರಿಯೇಷನ್ ಮಾಡಿದ್ರು ನಮ್ಮ ಯೂಟ್ರಸ್ಗೆ ತುಂಬಾ ಹೆಲ್ಪ್ಫುಲ್. ಅದು ಯೂಟ್ರಸ್ ಅನ್ನು ನಾವು ಹೆಲ್ದಿಯಾಗಿ ಇಟ್ಕೊಳ್ಳೋಕೆ ಮಲಾಸನ ವೇರಿಯೇಷನ್ ಅನ್ನ ಯಾವ್ದಾದ್ರೂ ಮಾಡಿ ಅಥವಾ ಎಲ್ಲದನ್ನು ಮಾಡಿ ನಾನು ತೋರಿಸಿರೋದು. ಈ ತರ ಗರ್ಲ್ಯಾಂಡ್ ಪೋಸ್ ಅಲ್ಲಿ ಕೂತ್ಕೊಂಡು ನೀವು ಸೈಡು ಸ್ಟ್ರೆಚ್ ಮಾಡಬೇಕು, ಹ್ಯಾಂಡ್ಸ್ ಅನ್ನ ಸ್ಟ್ರೆಚ್ ಮಾಡಿ ಅಪ್ಪರ್ ಬಾಡಿನ ಟರ್ನ್ ಮಾಡಬೇಕು. ಎಷ್ಟಾಗತ್ತೋ ಅಷ್ಟು ಟೈಮ್ ನೀವು ಇದನ್ನ ರಿಪೀಟ್ ಮಾಡಬೇಕು. ನೆಕ್ಸ್ಟ್ ಈ ತರ ಸ್ಲೋಲಿ ಫ್ರಂಟ್ ಬೆಂಡ್ ಟು ಎಂಡ್ ಅಪ್, ಈ ತರ ಎಷ್ಟಾಗತ್ತಷ್ಟು ಫ್ರಂಟ್ ಹೋಗಿ ಮತ್ತೆ ವಾಪಸ್. ಇದನ್ನು ಅಷ್ಟೇ ನೀವು ನಿಮ್ಮ ಹತ್ರ ಎಷ್ಟು ಆಗುತ್ತೋ ಅಷ್ಟು ರಿಪೀಟ್ ಮಾಡ್ಕೊಬಹುದು. ಮಿಡಲ್ ಏನಾದ್ರೂ ನಿಮ್ಗೆ ಲೆಗ್ ಪೇನ್ ಬರ್ತಿದೆ, ಸೋತೋ ತರ ಆಗ್ತಿದೆ ಅಂತ ಅನ್ಸಿದ್ರೆ ನೀವು ಬಟರ್ಫ್ಲೈ ಪೋಸ್ ಅನ್ನ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಬೋದು. ಎಕ್ಸರ್ಸೈಸ್ ಮಾಡ್ಬೇಕಿದ್ರೆ ಮಿಡಲ್ ಏನಾದ್ರು ಸುಸ್ತಾಯ್ತು ಅಂದ್ರೆ ಗ್ಯಾಪ್ ಕೊಡಬಾರ್ದು. ಅದರದ್ದೇ ನಿಮ್ಗೆ ರಿಲ್ಯಾಕ್ಸ್ಡ್ ಆಗಿ ಮಾಡುವಂತ ಯಾವ್ದು ಪೋಸ್ ಇದೆಯೋ ಅದನ್ನ ನೀವು ಮಾಡ್ಕೊಂಡು ಒಂದು 2 ಮಿನಿಟ್ಸ್ ರೆಸ್ಟ್ ಆದ ತರ ಆಗತ್ತೆ, ಮತ್ತೆ ಕಂಟಿನ್ಯೂ ಮಾಡ್ಬೇಕು. ನೋಡಿ, ನೆಕ್ಸ್ಟ್ ಮೂಮೆಂಟ್ ಒಂದು ಈ ತರ ನೀವು ಈ ತರ ಕೂತ್ಕೊಂಡಿರ್ತೀರಲ್ವಾ, ನಿಮ್ಮ ಲೆಗ್ ಅನ್ನ ಹಗ್ ಮಾಡ್ಬೇಕು. ಈ ತರ ಹಗ್ ಮಾಡಿ ಅಪ್ಪರ್ ಬಾಡಿಯನ್ನ ಟ್ವಿಸ್ಟ್ ಮಾಡಿ ಚಿನ್ ಅಪ್ ಮಾಡಿ ಮೇಲೆ ನೋಡ್ತಾ ಇದ್ರೆ ಚೆನ್ನಾಗಿ ಬ್ರೀದಿಂಗ್ ಮಾಡ್ಬೇಕು. ಚೆನ್ನಾಗಿ ಉಸಿರಾಟ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇದನ್ನ 2 ಕಡೆನೂ ನೀವು ಮಾಡಬೇಕು. ಎಷ್ಟು ಟೈಮ್ ನಿಮ್ಮ ಹತ್ರ ಇರೋಕ್ಕಾಗತ್ತೋ ಅಷ್ಟು ಟೈಮ್ ನೀವು ಇದನ್ನ ಟ್ರೈ ಮಾಡಿ. ಇದೆಲ್ಲ ಆಸನಗಳನ್ನ ನೀವು ಮಾಡೋದ್ರಿಂದ ಓನ್ಲಿ ಯೂಟ್ರಸ್ ಹೆಲ್ತ್ ಗುಡ್ ಆಗೋದು ಒಂದೇ ಅದೇ, ನಿಮ್ಗೆ ಡೈಜೆಷನ್ಗೂ ಇದು ಹೆಲ್ಪ್ ಆಗುತ್ತೆ. ಯಾರಿಗೆಲ್ಲ ಇಂಡೈಜೆಷನ್ ಪ್ರಾಬ್ಲಮ್ ಇದೆಯೋ ಅವರು ಈ ಆಸನಗಳನ್ನ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ನಿಮ್ಮ ಆಂಕಲ್ ಜಾಯಿಂಟ್ ಅನ್ನ ಹೋಲ್ಡ್ ಮಾಡ್ಕೊಳ್ಳಿ. ಈ ತರ ಎಷ್ಟಾಗತ್ತಷ್ಟು ಫ್ರಂಟ್ ಬೆಂಡ್ ಮಾಡಿ ಹೆಡ್ ಅನ್ನ ಲಿಫ್ಟ್ ಮಾಡಿ. ಇದನ್ನು ಅಷ್ಟೇನೆ ನಿಮ್ಮ ಹತ್ರ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ನೀವು ರಿಪೀಟ್ ಮಾಡ್ಬೋದು. ಮಿಡಲ್ ಏನಾದ್ರೂ ನಿಮ್ಗೆ ಸುಸ್ತಾಯ್ತು ಅನ್ಸಿದ್ರೆ ನೀವು ವಜ್ರಾಸನದಲ್ಲಿ ಕೂತ್ಕೊಂಡು ಈ ತರ ಮೂವ್ಮೆಂಟ್ ಮಾಡ್ಬೋದು. ನೀವು ಗರ್ಲ್ಯಾಂಡ್ ಪೋಸ್ ಅಲ್ಲಿ ಕೂತು ನಿಮ್ಗೆ ಬ್ಯಾಕ್ ಪೇನ್ ಅನ್ಸ್ತಾ ಇದೆ ಅನ್ಸಿದ್ರೆ ನೀವು ಈ ತರ ಮೂವ್ಮೆಂಟ್ ಮಾಡೋದ್ರಿಂದ ಬ್ಯಾಕ್ಗೆ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಸ್ಲೋಲಿ ಮತ್ತೆ ನೀವು ವಾಪಸ್ಸು ವೇರಿಯೇಷನ್ ಅನ್ನ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ನೀವು ನಿಮ್ಮ ಟೋಸ್ ಮೇಲೆ ಕೂತ್ಕೊಂಡು ಈ ತರ ನೀಸ್ ಅನ್ನ ಟಚ್ ಮಾಡಬೇಕು ಸ್ಲೋಲಿ ಮ್ಯಾಟ್ಗೆ. ಈ ತರ ನಿಮ್ಮ ಹತ್ರ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ನೀವು ಇದನ್ನ ರಿಪೀಟ್ ಮಾಡಿ. ಇಲ್ಲ ಕೌಂಟ್ ಇಟ್ಕೊಳ್ಳಿ, 10 ಮಾಡ್ತೀನಿ, 15 ಮಾಡ್ತೀನಿ, 20 ಮಾಡ್ತೀನಿ ಅಂತ ಅದನ್ನು ಮುಗಿಯೋ ತನಕ ನೀವು ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಲೆಗ್ ಅನ್ನ ಜಾಯಿನ್ ಇಟ್ಕೊಂಡು ಟೋಸ್ ಮೇಲೆ ಕೂತ್ಕೊಳ್ಳಿ, ಹೀಲು ಹಿಪ್ಪು ಜಾಯಿನ್ ಮಾಡ್ಕೊಂಡು ಈ ತರ ನೀಸ್ ಮೇಲೆ ನಿಮ್ಮ ಫೇಸ್ ಅನ್ನ ಈ ತರ ಇಟ್ಕೊಂಡು ಇಲ್ಲಿ ನೀವು ಚೆನ್ನಾಗಿ ಉಸಿರಾಟ ಮಾಡ್ತಾ ನಿಮ್ಮ ಹತ್ರ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ನೀವು ಇಲ್ಲಿ ಸ್ಟೇ ಮಾಡೋದನ್ನ ಅಭ್ಯಾಸ ಮಾಡ್ಕೊಬೇಕು. ಆಮೇಲೆ ಸ್ಲೋಲಿ ರಿಲ್ಯಾಕ್ಸ್. ಇವಾಗ ಬಟರ್ಫ್ಲೈ ಪೋಸ್. ಇದನ್ನು ಅಷ್ಟೇನೆ, ಇದನ್ನಂತೂ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಮಾಡ್ಬೋದು. ನಿಮಗೆ ಮಿಡಲ್ ಈ ತರ ಎಲ್ಲ ಎಕ್ಸರ್ಸೈಸ್ ಮಾಡ್ತಾ ಟಯರ್ಡ್ ಅನ್ಸ್ತಾ ಇದ್ರೆ ಇದನ್ನ ಮಾಡ್ಕೊಬಹುದು. ಇದನ್ನು ಯೂಟ್ರಸ್ಗೆ ತುಂಬಾ ಒಳ್ಳೆ ಎಕ್ಸರ್ಸೈಸ್ ಏನೆ, ಬಟ್ ನೀವು ರಿಲ್ಯಾಕ್ಸ್ಡ್ ಆಗಿ ಮಾಡ್ಬೋದು. ತುಂಬಾ ಸುಸ್ತೇನಾಗಲ್ಲ ಇದನ್ನ ಮಾಡೋದ್ರಿಂದ. ಇಲ್ಲಿ ನೀವು ರಿಲ್ಯಾಕ್ಸೇಷನ್ ಅನ್ನ ಮಾಡ್ಕೊಬಹುದು. ಆಮೇಲೆ ಸ್ಲೋಲಿ ನೆಕ್ಸ್ಟ್ ಮೂಮೆಂಟ್ಗೆ ನೀವು ಹೋಗ್ಬಹುದು. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಈ ತರ ಟೋಸ್ ಮೇಲೆ ಕೂತ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಬಿಗಿನರ್ ಆದ್ರೆ ಸ್ವಲ್ಪ ಬೇಕಿದ್ರೆ ವಾಲ್ ಸಪೋರ್ಟ್ ಏನಾದ್ರು ತಗೊಳ್ಳಿ. ಈ ತರ ನೀವು ನಿಮ್ಮ ಹ್ಯಾಂಡ್ಸ್ ಅನ್ನ ಅಪ್ ಅಂಡ್ ಡೌನ್ ಮಾಡ್ಬೇಕು, ಸ್ಟ್ರೆಚ್ ಮಾಡ್ಬೇಕು. ಹ್ಯಾಂಡ್ ಅನ್ನ ಅಪ್ ಮಾಡಿ ಇದರ ಮಾಡ್ಬೇಕಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಬೇಕು. ಬಿಗಿನರ್ ಆದ್ರೆ ವಾಲ್ ಸಪೋರ್ಟ್ ತಗೊಂಡೇ ಮಾಡಿ, ವಾಲ್ ಹತ್ರನೇ ಕೂತ್ಕೊಂಡು ಆಮೇಲೆ ಅಭ್ಯಾಸ ಆದ್ಮೇಲೆ ಮಿಡಲ್ ಫ್ಲೋರ್ ಅಲ್ಲಿ ನೀವು ಮಾಡ್ಬೋದು.
ಇದೆಲ್ಲ ಆಸನಗಳನ್ನು ನೀವು ರೆಗ್ಯುಲರ್ ಆಗಿ ಒಂದು 5 ಮಿನಿಟ್ಸ್ ಆದರೂ ಎವ್ರಿ ಡೇ ಮಾಡೋದ್ರಿಂದ ಯೂಟ್ರಸ್ಸು ನಿಮ್ಮದು ಹೆಲ್ದಿ ಆಗಿರುತ್ತೆ. ಏನೇ ಪ್ರಾಬ್ಲಮ್ ಇದ್ರು ಅಂದರೆ ಪೀರಿಯಡ್ ಕ್ರ್ಯಾಂಪ್ಸ್ ಬರ್ತಾ ಇದ್ರೂ ಸಾಲ್ವ್ ಮಾಡ್ಕೊಬೋದು. ಇದು ಎವ್ರಿ ಡೇ ಮಾಡೋದ್ರಿಂದ ಪೀರಿಯಡ್ ಕ್ರ್ಯಾಂಪ್ಸು ತುಂಬ ಇದೆ ಅಂದ್ರೂ ಅದು ಸಾಲ್ವ್ ಆಗುತ್ತೆ. ರೆಗ್ಯುಲರ್ ಆಗಿ ಎವ್ರಿ ಡೇ 5 ಮಿನಿಟ್ಸ್ ಆದರೂ ಇದನ್ನೆಲ್ಲ ನೀವು ಮಾಡಬೇಕಾಗತ್ತೆ. 1 or 2 ಡೇಸ್ ಮಾಡಿದರೆ ಅದರದ್ದೇನು ನಿಮಗೆ ರಿಸಲ್ಟು ಗೊತ್ತಾಗಲ್ಲ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.